ಇರುವಂತಹ ಈ ರಾಜ್ಯದಲ್ಲಿ ಸೊ ಹಿಂದೂಗಳು ತೋರಿಸುವಂತ ಸಹಿಷ್ಣುತೆ ಚಾಮುಂಡಿ ಪೂಜೆ ಒಂದ್ ನಿಮಿಷ ಅಂತ ಸಹಿಷ್ಣುತೆಯನ್ನ ನಾವು ಹಿಂದೂಗಳು ಪ್ರದರ್ಶಿಸುವಾಗ ನಮ್ಮದಲ್ಲದ ಒಂದು ಸಂಸ್ಕೃತಿಯನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಏನೋಪ್ಪ ನಮ್ಮಲ್ಲಿರುವಂತ ದೆವ್ವಗಳು ಭೂತಗಳು ಬಿಡಿಸ್ತಾರೇನೋ ಅಂತ ನಂಬಿಕೆ ಇಟ್ಟಾಗ ಅದೇ ನಿಮ್ಮದಲ್ಲದ ಸಂಸ್ಕೃತಿ ಸಂಸ್ಕಾರಗಳಿಗೆ ಅಷ್ಟೇ ಗೌರವವನ್ನ ನಿರೀಕ್ಷೆ ಮಾಡೋದು ತಪ್ಪೇನು ಅಲ್ಲ. ಆ ಒಂದು ಭಾವನೆಯನ್ನ ಬೆಳೆಸೋರು ಯಾರು? ಆ ಒಂದು ಭಾವನೆ ಬೆಳೆಸೋರು ಯಾರು? ಕಿಡಿಗೇಡಿಗಳು, ಭೂತಗಳು, ರಾಕ್ಷಸರು ನಮ್ಮಲ್ಲೂ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ತಪ್ಪಾಗಿದೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವ್ರಿಗೆ ಕೇಳ್ತಾ ಈ ತರ ಕೋಮು ಸೌಹಾರ್ದ ಭಾವನೆ ಎರಡೂ ಸಮುದಾಯಗಳು ನಡ್ಕೊಂಡು ಹೋಗ್ಬೇಕು, ಯಾಕೆ ನಿಮ್ಗೆ ನಡ್ಸ್ಲಿಕ್ಕೆ ಆಗ್ತಿಲ್ಲ ಅಂತೇಳಿ ನಾನು ತುಂಬ ಹಿಂದಕ್ಕೆಲ್ಲ ಹೋಗಲ್ಲ. ಬರೀ ಈ ಗಣಪತಿ ಉತ್ಸವದ ಅಷ್ಟೇ ಹೇಳ್ತಾ ಇದ್ದೇನೆ. ಗಣಪತಿ ಉತ್ಸವಕ್ಕೆ ಮುಂಚೆ ಈದ್ ಮಿಲಾದ್ ನಡೀತು. ಈದ್ ಮಿಲಾದ್ ನಡಿಬೇಕಾದ್ರೆ ಇವನ್ ಭದ್ರಾವತಿನಲ್ಲೇ DJ ಹಾಕೊಂಡು ಎಲ್ಲೆಲ್ಲಿ ಗಣಪತಿ ಕುಣಿಸಿದಾರಲ್ಲ ಅದು ಮುಂದೆ ನಿಂತ್ಕೊಂಡು DJ ನಿಲ್ಸಿ ಡ್ಯಾನ್ಸ್ ಮಾಡಿದ್ರು. ಯಾರಾದ್ರೂ ಹಿಂದೂಗಳು ಅಬ್ಜೆಕ್ಟ್ ಮಾಡಿದ್ರಾ? ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಈದ್ ಮಿಲಾದ್ ನಡೀತು, ಮೆರವಣಿಗೆ ನಡೀತು, ಇಲ್ಲೆಲ್ಲ ದೊಡ್ಡ ದೊಡ್ಡ ಉತ್ಸವ ಮಾಡಿದ್ರು. ಅವರಲ್ಲಿ ಡ್ಯಾನ್ಸ್ ಮಾಡಂಗಿಲ್ಲ, ಮ್ಯೂಸಿಕ್ ಮಾಡಂಗಿಲ್ಲ, ಯಾಕೆ ಗೊತ್ತಿಲ್ಲ, DJ ಹಾಕೊಂಡು ಎಲ್ಲ ಡ್ಯಾನ್ಸ್ ಮಾಡಿದ್ರು. ಯಾರಾದ್ರೂ ಒಬ್ರು ಅಬ್ಜೆಕ್ಟ್ ಮಾಡಿದ್ರಾ? ಮಾಡಲಿಲ್ಲ. ಆದರೆ ಇದೇ ನೋಡಿ, ಇನ್ನೊಂದು ಹೇಳ್ತೀನಿ, ಇದೇ ಉತ್ಸವ ಬರಬೇಕಾದ್ರೆ, ಇದೇ ಮೆರವಣಿಗೆ ಬರಬೇಕಾದ್ರೆ ರಾಮನಗರ ಭಾಗದಲ್ಲಿ ಆ ಮಸೀದಿ ಮುಂದೆ ಬಂದಾಗ ಪೊಲೀಸ್ ಬಂದು ಹೇಳಿದ್ರು ನೀವು ಡ್ಯಾನ್ಸ್ ಮಾಡಬೇಡಿ, ಇಲ್ಲಿ ಸೌಂಡ್ ಮಾಡಬೇಡಿ ಅಂತ ಹೇಳಿ. ಸೌಂಡ್ ಸ್ಟಾಪ್ ಮಾಡಿದ್ರು, ಡ್ಯಾನ್ಸ್ ಸ್ಟಾಪ್ ಮಾಡಿದ್ರು, ಮೌನವಾಗಿ ಮುಂದೆ ಬಂದ್ರು. ಮುಂದೆ ಬಂದು 5 ನಿಮಿಷ ಆಗ್ತಿದ್ದಂಗೆ ಎಕ್ದಮ್ ಸ್ಟ್ರೀಟ್ ಲೈಟ್ ಎಲ್ಲ ಆಫ್ ಆಯ್ತು. ಮಸೀದಿಯಿಂದ ಕಲ್ಗಳು ಬೆಳಕ್ ಶುರು ಮಾಡ್ತು. ಯಾರಾಗ ಕೋಮು ಬರ ಧಕ್ಕೆ ಕೊಡ್ತಿರೋರು, ಧಕ್ಕೆ ಕೊಡ್ತಿರೋರು ಯಾರು? ಹಿಂದೂಗಳಿಂದ ಮುಗೀತು. ಇವರು ಯಾರು ನಂದನ್ ಕಶ್ಯಪ್ ಅವ್ರೆ, ಈಗ ನಮ್ಮ ಇವರು ಯಾರು ಸಂಗಮೇಶ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಆ ಟೈಮಲ್ಲಿ ಈದ್ ಮಿಲಾದ್ ಟೈಮಲ್ಲಿ DJ ಇತ್ತು ನೋಡಿ. ನನ್ನೂರು ಗಣೇಶ್ ಗುಡಿ ನಿಮ್ಗೆಲ್ಲ ಗೊತ್ತಿರೋ, ಇತ್ತೀಚೆಗೆ ದೇಶಪಾಂಡೆ ಅವ್ರ ವಿಚಾರದಿಂದ ನಮ್ಮೂರು ಸಖತ್ ಫೇಮಸ್ ಆಯ್ತು. ಸೊ ಮುಂಚೆನೇ ಗೊತ್ತು, ನಿಮಗ್ ಗೊತ್ತಿರ್ಬೋದು, ಜನರಿಗೆ ಗೊತ್ತಿರ್ಲಿಲ್ಲ. ಸೊ ಗಣೇಶ್ ಗುಡಿಯಲ್ಲಿ ಸರ್ ಇದೇ ಫಸ್ಟ್ ಟೈಮ್ ಸರ್ DJ, ಯಾಕಂದ್ರೆ ಗಣೇಶ ಹಬ್ಬ ಮತ್ತು ದಸರಾ ಮಿಸ್ ಮಾಡಲ್ಲ. ನಮ್ಮಲ್ಲಿ ದಾಂಡೇಲಪ್ಪ ಜಾತ್ರೆ ನಡೀತು, ಅವೆರಡು ಹಬ್ಬಕ್ಕೆ ನಾನು ನಮ್ಮೂರಲ್ಲಿ ಇರಲೇಬೇಕು. ಇದೇ ಫಸ್ಟ್ ಟೈಮು DJ ಇಲ್ದಂಗೆ ತುಂಬಾ ಪೇಲವಾಗಿ ಗಣೇಶ ವಿಸರ್ಜನೆ ನಡೆಯಿತು. ಅದಕ್ಕೆ ನಂಗೆ ಭಾರಿ ಬೇಜಾರಾಯ್ತು. ಆದರೆ ಈದ್ ಮಿಲಾದ್ ಟೈಮಲ್ಲಿ ಸಖತ್ತಾಗಿ DJ ಹಾಕೊಂಡು ಕುಣಿದ್ರು. ಇಂತಹ ತಾರತಮ್ಯ ನೀತಿಗಳಿಂದ ನೀವೇ ಕೋಮು ಸೌಹಾರ್ದವನ್ನ ಕದಡ್ತಾ ಇದ್ದೀರಿ ಸರ್ಕಾರ ಅಂತ ಅನ್ಸೋದಿಲ್ಲ? ಯಾಕೆ ಅಂತಂದ್ರೆ ಇದೇ ಈದ್ ಮಿಲಾದಲ್ಲಿ DJ ಹಾಕೊಂಡು ಗಾಂಧಿ ವೃತ್ತದಲ್ಲಿ ಭದ್ರಾವತಿಯಲ್ಲೇ ಪಾಕಿಸ್ತಾನ ಪರ ಘೋಷಣೆಗೆ ಹೋಗಿದ್ರು. ಅದೇ ಸಂದರ್ಭದಲ್ಲಿ ಸಂಗಮೇಶ್ ಹೇಳಿದ್ರು, 4 ಬಾರಿ ನನ್ನನ್ನ ಗೆಲ್ಲಿಸ್ಬಿಟ್ಟಿದ್ದೀರಾ ನೀವು, ನನ್ನ ಮಗ ಗಣೇಶನ್ ವಿಚಾರದಲ್ಲೂ ನೀವು ಹಿಂಗೇ ಇರಬೇಕು, ನಿಮ್ಮ ಪುಣ್ಯದಿಂದ ನಾನು ಶಾಸಕನಾಗಿದ್ದೇನೆ, ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನಾಗಿ ಹುಟ್ಟುತ್ತೇನೆ, ಸಾಬನಾಗಿ ಹುಟ್ಟುತ್ತೇನೆ ಅಂತ ಹೇಳಿದ್ದಾರೆ. ಸೊ ಈ ತಾರತಮ್ಯ ನೀತಿ ನೋಡಿ ಸರ್, ಈ ಮುಸಲ್ಮಾನರ ಹಬ್ಬಗಳಲ್ಲಿ ನೀವು DJ ಕೊಡ್ಬೇಡಿ ಅಂತ ಯಾರು ಹೇಳಿಲ್ಲ, ಕೊಡಿ, ನಮಗೂ ಕೊಡಿ. ಈ ತಾರತಮ್ಯದಿಂದಲೇ ಧಾರ್ಮಿಕ ಅಸಹಿಷ್ಣುತೆ ಕ್ರಿಯೇಟ್ ಆಗುತ್ತೆ ನೋಡಿ. ಅವರ ವೈಯಕ್ತಿಕ ಹೇಳಿಕೆ ಸಂಗಮೇಶ್ ಅವ್ರು ಹೇಳ್ಕೊಟ್ಟಿದ್ದಾರೆ, ಅದು ಪಕ್ಷದ ಸ್ಟ್ಯಾಂಡ್ ಅಲ್ಲ, ಅದು ಏನು ವೈಯಕ್ತಿಕ ಹೇಳ್ಕೊಂಡಿದ್ದಾರೆ ಅದು ಓಕೆ. ಕಮ್ಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, ಸರ್ಕಾರ 2 ಹಬ್ಬಕ್ಕೆ DJ ಬ್ಯಾನ್ ಮಾಡಿ ಅಂತ ಹಿಂದಿನ ಸರ್ಕಾರನೇ ಹೇಳಿತ್ತು. ಈ ಸರ್ಕಾರ ಕಂಟಿನ್ಯೂ ಮಾಡಿದೆ, ನಾವೇನು ಅದನ್ನು ಹೊಸದಾಗಿ ಮಾಡಿಲ್ಲ, ಕಳೆದ ಸರ್ಕಾರನೇ ಮಾಡಿತ್ತು DJ. ನೋಡಿ 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 ಯಾವ ಪ್ರದೇಶದಲ್ಲಾಗಿದೆ ನಾವು ಕರೆಸಿ ಕೇಳ್ಬಿಟ್ಟು ಆ್ಯಕ್ಷನ್ ತೊಗೋತೀವಿ. ಏನಕ್ಕೆ ಹಿಂಗಾಯಿತು ಅಂತ ಎಲ್ಲರನ್ನೂ ಒಂದೇ ಥರ ಕಾಣುವುದು ನಮ್ಮ ಕೆಲಸ. ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಮಗೆ ಜನರು ಬದುಕು ಮುಖ್ಯ. ನಾವು ಜನರ ಭಾವನೆ ಜೊತೆ ಚೆಲ್ಲಾಟ ಆಡಲ್ಲ, ನಾವು ಜನರು ಬದುಕು ಕಟ್ತೀವಿ. ನಮಗೆ ಜನರ ಬದುಕು ಇಂಪಾರ್ಟೆಂಟು ಹೊರತು ಇವ್ರ ಥರ ಧರ್ಮಗಳ ಮಧ್ಯೆ ಎತ್ಕಟ್ಟಲ್ಲ, ಜಾತಿಗಳ ಮಧ್ಯೆ ಎತ್ಕಟ್ಟ. ನಮಗೆ ಜನರು ಬದುಕು ಮುಖ್ಯ. ನಾಳೆ ಗಣೇಶ ವಿಸರ್ಜನೆಯಲ್ಲಿ ಮತ್ತೆ ಅಹಿತಕರ ಘಟನೆ ಆದ್ರೆ ಅದಕ್ಕೆ ಕಾರಣ ಯಾರ? ಯಾಕಂದ್ರೆ ಈಗ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ರಾಜಕೀಯವನ್ನ ಅಲೋ ಮಾಡೋದು ತಪ್ಪು, ಪರಿಸ್ಥಿತಿ ಬಿಗಡಾಯಿಸೋದಕ್ಕೆ ಕಾರಣ ಆಗೋದು ಸರ್ಕಾರದ ಫೇಲಿಯರ್ ಆಗುತ್ತೆ. ಬಿ ಕೇರ್ಫುಲ್. ಅವ್ರೇನೋ ಬರ್ತೀನಿ ಅಂತಾರೆ, ನಾಳೆ ಬಂದು ಅಲ್ಲಿ ಏನಾದ್ರೂ ಅಹಿತಕರ ಘಟನೆ ಆದ್ರೆ ನಾಳೆ ಅವರೇ ಬೈತಾರೆ, ನೀವ್ ಯಾರು ನಮ್ಗೆ ಅಲೋ ಮಾಡಂತ ಅಂದಿದ್ದು, ನಮ್ಗೆ ರಿಸ್ಟ್ರಿಕ್ಟ್ ಮಾಡ್ಬೇಕಾಗಿತ್ತು, ನೀವ್ ಹೆಂಗ್ ಬಿಟ್ರಿ ನಮ್ಮನ್ನ ಅಂತ. ಸೊ ಅತ್ತದರಿ ಇತ್ತ ಪುಲಿ ನೋಡಿ. ಒಂದ್ ನಿಮಿಷ
ಇದೇ ಮಂಡ್ಯ ಜಿಲ್ಲೆಯಲ್ಲಿ 2022-23 ಊರಿಗೌಡ ನಂಜೇಗೌಡ ಅಂತ ಒಂದು ಫೇಕ್ ಕ್ಯಾರೆಕ್ಟರ್ ಇಟ್ಕೊಂಡು ಇವ್ರು ಆಟ ಆಡೋಕ್ಕೆ ಶುರು ಮಾಡಿದ್ರು. ನಾನು ಮಂಡ್ಯ ಜಿಲ್ಲೆಯ ಮಗನಾಗಿ ಒಂದು ಕ್ಯಾರೆಕ್ಟ್ರೇ ಇರಲಿಲ್ಲ, ನಮ್ಗೆ ಯಾರೂ ಗೊತ್ತಿಲ್ಲ, ಶತಶತಮಾನಗಳಿಂದ ಊರಿಗೌಡ ಯಾರು ಅಂತ, ನಂಜೇಗೌಡ ಅಂತ ನಮ್ಮ ತಲೆಮಾರ ನಮ್ಮ ತಾತ ಅಪ್ಪಂದ್ರು ಯಾರಿಗೂ ಗೊತ್ತಿಲ್ಲ. ಅಲ್ಲ, ಇತಿಹಾಸದ ತಿರ್ಚಕ್ ಹೋದ್ರೆ ಇತಿಹಾಸದ ಬಗ್ಗೆ ಅಧ್ಯಯನ ಆಗ್ತಿದೆ. ಒಂದ್ ನಿಮಿಷ ನೋಡಿ ಮಾತಾಡ್ಬಿಡ್ತೀನಿ ನೋಡಿ. ಊರಿಗೌಡ ನಂಜೇಗೌಡ ಅಂತ ಒಂದು ಫೇಕ್ ಕ್ಯಾರೆಕ್ಟರ್ ಇಟ್ಕೊಂಡು ನಮ್ಮ ಜನರ ಇತಿಹಾಸ ಪುರುಷರು ನಿಮ್ಗೆ ಯಾರಿಗೂ ಗೊತ್ತು ಮಂಡ್ಯದಲ್ಲಿ ಏನಿದೆ ಅಂತ ಗೊತ್ತು. ಅದಕ್ಕೆ ಮಂಡ್ಯದಲ್ಲಿ ಕಿತ್ತು ಬಿಸಾಕಿದ್ದಾರೆ, ಮಂಡ್ಯದಲ್ಲಿ ಕಿತ್ತು ಬಿಸಾಕಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಒಂದಂತೂ ಸತ್ಯ, ಏರುಪೇರುಗಳಾಗಿವೆ, ಇಲ್ಲ ಅಂತಲ್ಲ. ಸರ್ಕಾರದ ಕೆಲ ನಿರ್ಧಾರಗಳು ಕೆಲ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿರಬಹುದು. ಹಾಗಂತ ಇದೇ ಮುಂದುವರಿಬೇಕಾ? ಸಮಾಜದಲ್ಲಿ ಧಾರ್ಮಿಕ ಸಹಿಷ್ಣುತೆ ಬರಬಾರ್ದಾ? ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಬೇಕಾ? ಮದ್ದೂರಿನಲ್ಲಿ ಶಾಂತಿ ನೆಲೆಸಬಾರ್ದಾ? ನಾಳೆ ಸಾಮೂಹಿಕ ಸಾರ್ವಜನಿಕ ವಿಸರ್ಜನೆ ಇದೆ. ನಾಳೆ ಏನಾದರೂ ರಾಜಕೀಯ ನಾಯಕರ ಪಾಲ್ಗೊಳ್ಳುವಿಕೆಯಿಂದ ಪರಿಸ್ಥಿತಿ ಬಿಗಡಾಯಿಸಿದ್ರೆ ಇದಕ್ಕೆ ಯಾರು ಹೊಣೆ ಆಗಬೇಕಾಗತ್ತೆ? ಎಲ್ಲರೂ ಉರಿಯೋ ಬೆಂಕಿಗೆ ತುಪ್ಪ, ಪೆಟ್ರೋಲು, ಸೀಮೆ ಎಣ್ಣೆ ಸುರಿಯೋದನ್ನ ಬಿಟ್ಟು ಧಾರ್ಮಿಕ ಸಹಿಷ್ಣುತೆಯ ಪಾಠ ಮಾಡಿದ್ರೆ ಈ ದೇಶಕ್ಕೂ ಒಳ್ಳೆಯದು, ಈ ರಾಜ್ಯಕ್ಕೂ ಒಳ್ಳೆಯದು, ಈ ದೇಶದ ನಾಗರಿಕರಿಗೂ ಒಳ್ಳೆಯದು, ಸಮಾಜದ ಸ್ವಾಸ್ಥ್ಯಕ್ಕೂ ಒಳ್ಳೆಯದು. ಇದನ್ನು ಪ್ರತಿಪಕ್ಷಗಳು ಅರಿಯಬೇಕು ಮತ್ತು ಸರ್ಕಾರವೂ ಅರಿಯಬೇಕು. ಹಿಂದೂ ಮುಸಲ್ಮಾನ ಮುಖಂಡರು ಕೂಡ ಇದನ್ನ ಮಾಡಬೇಕು. ಒಂದಂತೂ ಸತ್ಯ, ಧರ್ಮದ ಅಫೀಮನ್ನ ನೆತ್ತಿಗೇರಿಸಿ ಇನ್ನೊಂದು ಧರ್ಮದ ಬಗ್ಗೆ ಅಹಿಷ್ಣುತೆಯನ್ನ ಮೂಡಿಸುವಂತಹ ಎಲ್ಲ ಪ್ರಯತ್ನಗಳು ಕಟ್ಟಾಗಬೇಕೇ ಹೊರತು ಇದು ಹೀಗೆ